ಹೇ ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯುಗಾದಿ ಹಬ್ಬ. ಇವತ್ತು ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬದ ದಿನ ನಮ್ಮ ಮನೇಲಿ ಏನೇನು ಸ್ಪೆಷಲ್ ಮಾಡಿದ್ದಾರೆ, ಯಾವ ಥರ ಪೂಜೆ ಮಾಡ್ತಾರೆ, ಏನೇನು ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಅಮ್ಮ ಬೆಳಗ್ಗೆ ಎದ್ದು ಏನೇನು ಅಡುಗೆ ಮಾಡಿದ್ದಾರೆ ಅಂತ ಕೇಳೋದವ್ರು. ಯುಗಾದಿ ಹಬ್ಬದ ಸ್ಪೆಷಲ್ ಏನೇನು ಅಡುಗೆ ಮಾಡಿದ್ಯಮ್ಮ ಇವತ್ತು ಯುಗಾದಿ ಸ್ಪೆಷಲ್ಲು? ಯುಗಾದಿ ಹಬ್ಬಕ್ಕೆ ಹೆಸರುಬೇಳೆ ಕಾಳುಗೊಜ್ಜು, ಹುಳಿಕಾಯಿ ಈಗ ಒಳ್ಳೆ ಹೆಸರು ಬೇಳೆ ಕಲಿಸ್ತಾ ಇದ್ದಾರೆ. ಅಲ್ಲಿ ಬಾಕ್ಸ್ ರೆಡಿ ಮಾಡ್ಕೊಂತ ಇದ್ದಾರೆ ಪೂಜೆಗೆ ಹೋಗೋಕೆ. ಇನ್ನ ನಡೀತಾ ಇದೆ ಪ್ರಿಪರೇಷನ್. ರಾತ್ರಿನೇ ಒಬ್ಬಟ್ಟು ಮಾಡಿ ಇಟ್ಟಿದ್ದಾರೆ. ಏನಮ್ಮ ಯುಗಾದಿ ಸ್ಪೆಷಲ್ ಏನೇನಮ್ಮ ಇವತ್ತು? ಬೇವು ಬೆಲ್ಲ, ಕಹಿಯಾದ ತಿಂದಿ, ಸಿಹಿಯಾದ ಮಾತಾಡಿ ಇದು ಆಕ್ಚುಲಿ ಚೆನ್ನಾಗಿರೋದು ಅಂತ ಕಣಪ್ಪ ಯುಗಾದಿ ಹಬ್ಬದ್ದು. ಅದಕ್ಕೆ ಅಲ್ಲಿ ಹೋಗಿ ಹಿರಿಕರಿಗೆ ಗುಂಡಿ ಮೇಲೆ ಪೂಜೆ ಮಾಡ್ಕೊ ಬರೋದು ಸ್ಪೆಷಲ್ ಕಣಪ್ಪ. ಎಲ್ಲ ಮುಗಿಯೋಕೆ ಅಡುಗೆ ಮುಗಿಯೋಕಿನ್ನ ಎಷ್ಟೊತ್ತಾಯ್ತು? ಆಗುತ್ತಪ್ಪ, ಎಲ್ಲ ಆಯ್ತು. ನೀವು ರೆಡಿ ಆದ್ರೆ ಆಯ್ತಪ್ಪ. ಸರಿ ಬನ್ನಿ ಗೈಸ್, ಈಗ ನಾವು ಯುಗಾದಿ ಹಬ್ಬ ಸ್ಪೆಷಲ್ಲು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಬಿಸಿಲು ಕಾಯ್ದು ಸ್ವಲ್ಪ ಹೊತ್ತು, ಆಮೇಲೆ ಸ್ನಾನ ಮಾಡ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ. ಬಾಯ್. ಹಾಯ್ ಗೈಸ್, ಇವತ್ತು ಯುಗಾದಿ ಹಬ್ಬದ ದಿನ ನಾನು ಮೈಗೆಲ್ಲ ಎಣ್ಣೆ ಹಾಕ್ಕೊಂಡು ಶಿಸ್ತಾಗಿ ಬಿಸಿಲು ಕಾಯ್ತಾ ಇದ್ದೀನಿ. ಒಳ್ಳೆ ವಿಟಮಿನ್ ಡಿ. ನಾವು ವರ್ಷಕ್ಕೊಂದಿನ ಇದೇ ಥರ ಮಾಡ್ತೀವಿ. ನೀವುಗಳು ಇದೇ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ಹೇಳಿ. ಗೈಸ್, ಈಗ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಈಗ ನಮ್ಮ ಮನೇಲಿ ನಮ್ಮ ಅಮ್ಮ ಪೂಜೆ ಮಾಡು ಅಂತ ಹೇಳಿದ್ದಾರೆ. ಬನ್ನಿ ಪೂಜೆ ಮಾಡೋಕ್ಕೆ ಯಾವ ಥರ ರೆಡಿ ಮಾಡಿದ್ದಾರೆ ನೋಡಿ. ನಮ್ಮ ಅಮ್ಮ ಹಬ್ಬದ ದಿನ ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಮಾಡಿದ್ದಾರೆ. ಬನ್ನಿ ಈಗ ನಾವು ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ನಮ್ಮ ಊರಿಗೆ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಹಿರಿಕ್ರದ್ದು ಗುಂಡಿಗೆ ಮೇಲೆಲ್ಲ ಪೂಜೆ ಮಾಡ್ಕೊಂಬರ್ಬೇಕು. ಅದಕ್ಕಿಂತ ಮುಂಚೆ ಬನ್ನಿ ಮನೇಲಿ ಪೂಜೆ ಮುಗಿಸ್ಬಿಟ್ಟು ಹೋಗೋದು. ನೆಕ್ಸ್ಟು ಅಲ್ಲಿ ನಮ್ಮ ಊರಿಗೆ ಹೋದ್ಮೇಲೆ ಸಿಗ್ತೀನಿ. ಬೈ ಫ್ರೆಂಡ್ಸ್. ಗೈಸ್, ಈಗ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ಅಮ್ಮ ಇಲ್ಲಿ ಕುಂಡಿತ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ. ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡೋದ ಯಾವ ಥರ ಪೂಜೆ ಮಾಡಿ ಯಾವ ಥರ ರೆಡಿ ಮಾಡ್ತಾರೆ ಅಂತ ನೋಡೋದ. ಫುಲ್ಲು ಕ್ಲೀನಿಂಗ್ ನಡೀತಾ ಇದೆ. ನಾವು ಅಂಬಾಡಮ್ಮ ಗೊತ್ತಲ್ಲ, ಕ್ಲೀನಿಂಗ್ ಅಂದರೆ ಅಂಬಾಡಮ್ಮ, ಅಂಬಾಡಮ್ಮ ಅಂದರೆ ಕ್ಲೀನಿಂಗು. ಏನು ಅಂಬಾಡಮ್ಮ ಸೈಡಲ್ಲೆಲ್ಲ ಕಿತ್ತಾಕ್ತಿದೆ, ಗುಂಡಿ ಹತ್ರ ಕಿತ್ತಾಕು ಅಂದರೆ. ಇಲ್ಲಿ ಪೂಜೆ ಮಾಡೋಕ್ಕೆಲ್ಲ ಕ್ಲೀನಿಂಗ್ ನಡೀತಾ ಇದೆ ಇಲ್ಲಿ. ಬನ್ನಿ, ಇನ್ನು ಪೂಜೆ ಎಷ್ಟೊತ್ತಾಗುತ್ತಾ ಗೊತ್ತಿಲ್ಲ. ನಾವು ಅಂಬಾಡಮ್ಮ ಯಾವಾಗಲೂ ಲೇಟೇ. ಎಷ್ಟೊತ್ತಾಗುತ್ತೆ ಪೂಜೆ ಮಾಡೋಕ್ಕೆ? ಇನ್ನೂ 1 ಅವರ್ ಬೇಕಾ? ಅಂಥದ್ದು ಏನು ಮಾಡ್ತೀಯಮ್ಮ ಮೇಡಮ್ಮ? ಏನು 1 ಅವರ್ ಕೆಲಸ ಏನೈತಿ ಇಲ್ಲಿ? ಎಲ್ಲ ಇಲ್ವಾ ಅಲ್ಲೇ? ಏನಿಲ್ಲ, ಅದು ಹೂವು ಹಾಕೋದು ಅಷ್ಟು. ಆಗಲೇ ತೊಳೆದವ್ರಲ್ಲ, ನೆನ್ನೆ ಮಳೆ ಬೇರೆ ಬಂದೈತಿ. ಹಾಂ ಬನ್ನಿ, ಇನ್ನೂ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಪೂಜೆ ಮಾಡೋಕ್ಕೆ ಎಷ್ಟೊತ್ತಾಗುತ್ತಾ ಗೊತ್ತಿಲ್ಲ. ಪೂಜೆ ಎಲ್ಲ ರೆಡಿ ಆದಮೇಲೆ ನೆಕ್ಸ್ಟ್ ಸಿಗ್ತೀನಿ. ಇದ್ರ ಮೇಲೆ ಏನಮ್ಮ ಏನೋ ನೀರೆಲ್ಲ ಹಾಕೊಂಡು ತೊಳಿತಾ ಇದೆಯಾ? ದೀಪ ತೊಳಿಬೇಕಣಪ್ಪ, ದೀಪ ಗಲೀಜಾಗ. ಹಾಂ, ಅಡಿಕೆ ಇಕ್ಕಳವ, ಅದ್ರ ಮೇಲೆ ಇಕ್ಕಳವ. ಏನು ನೀನು ಮಾಡ್ರನ್ ಅತ್ತೆ, ಈ ರೇಂಜ್ ರೆಡಿಯಾಗಿ ಬಂದಿದೆಯಲ್ಲ. ಹಾಂ ಹಾಂ, ಏನಮ್ಮ ಮಾಡ್ರನ್ ಅತ್ತೆ? ಫುಲ್ಲು ಕ್ಲೀನಿಂಗು. ಅಲ್ಲೆಲ್ಲ ಕೊಚ್ಚೆ ಮಾಡ್ಕೊಬೇಡ, ಓಡಾಡಕ್ಕೆ ನೋಡಿ, ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಎಲ್ಲ ಹೂವು, ಅರ್ಶಿನ, ಕುಂಕುಮ ಎಲ್ಲ ಹಾಕಿ. ಇದು ನಮ್ಮ ತಾತನ ಗುಂಡಿ. ಇಲ್ಲಿ ಇನ್ನೊಬ್ಬರದ್ದು ತಾತವ್ರ ಗುಂಡಿ. ಆ ಕಡೆ ಇನ್ನೊಂದು ಗುಂಡಿ ಇದೆ. ನನಗೆ ಹೆಸರುಗಳು ಸರಿಯಾಗಿ ಗೊತ್ತಿಲ್ಲ. ಅವರೆಲ್ಲ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಈಗ ಪೂಜೆ ಮಾಡ್ತೀವಿ. ಬನ್ನಿ ಹೆಂಗೆ ಪೂಜೆ ಮಾಡ್ತಾರೆ ಅಂತ ನೋಡೋಣ. ಇನ್ನು ಎಡೆಗೆಲ್ಲ ಇಕ್ಕಿಲ್ಲ. ಇನ್ನು ಎಡೆ ಇಕ್ಕಿದ್ಮೇಲೆ ನೆಕ್ಸ್ಟು ಯಾವ ಥರ ಎಡೆ ಇಕ್ತಾರೆ ಏನು ಎಲ್ಲ ತೋರಿಸ್ತೀನಿ ನೋಡಿ. ಎಲ್ಲ ಗುಂಡಿ ಮೇಲೂ ಎಡೆ ಇಟ್ಟಿದ್ದಾರೆ. ಒಂದೊಂದು ಎಡೆಗೆ ಏನೇನು ಇಟ್ಟಿದ್ದಾರೆ ಅಂದರೆ ವಡೆ, ಇಡ್ಲಿ, ವಡೆ, ಬೋಂಡ, ಕಾಳು ಗೊಜ್ಜು, ಒಬ್ಬಟ್ಟು, ಅನ್ನ, ರಸ, ಆಲೂಗಡ್ಡೆ ಪಲ್ಯ, ಹುಳ್ಳಿಕಾಯಿ ಪಲ್ಯ, ಹೆಸರುಬೇಳೆ ಎಲ್ಲ ಇದ್ರ ಮೇಲೆ ಒಂದೊಂದು ತಾವು ಇಟ್ಟಿದ್ದಾರೆ. ಇವತ್ತು ನಮಗೂ ಅದೇ ಸ್ಪೆಷಲ್ ಮನೆಯಲ್ಲಿ. ನೋಡೋದ ಬನ್ನಿ, ಇಲ್ಲಿ ಪೂಜೆ ನಡೀತಾ ಇದೆ ಒಂದು ರೌಂಡ್ ಆಗಲೇ. ಮೇಡಮ್, ಯುಗಾದಿ ಹಬ್ಬದ ದಿನ ಹಿರಿಕ್ರ ಗುಂಡಿ ಮೇಲೆ ಎಂತಕ್ಕಮ್ಮ ಪೂಜೆ ಮಾಡೋದು? ಅವಾಗಲಿಂದ ಬಂದಿರೋ ಸಂಪ್ರದಾಯ ಕಣಪ್ಪ ಅದು. ಇವಾಗ ನಾವು ಮಾಡ್ಕೊಂಡಿರೋದಲ್ಲ, ಅವಾಗಿಂದ ಬಂದಿರೋದು. ಯಾವ ಉದ್ದೇಶಕ್ಕೆ ಮಾಡೋದು? ಯಾವ ಉದ್ದೇಶಕ್ಕೆ ಅಂದರೆ ಅವಾಗಲಿಂದ ಏನು ಮಾಡ್ಕೊಂಬಂದಿದ್ದಾರೋ ಅಲ್ಲ, ಯುಗಾದಿ ಹಬ್ಬದ ದಿನನೇ ಏನು ಮಾಡ್ತಾರೆ ಅಂತ. ವರ್ಷಕ್ಕೊಂದ್ಸಲಿ ಪಿತೃಪಕ್ಷದಲ್ಲಿ ಹೋಗಲ್ಲ ಗುಂಡಿ ಹತ್ರ. ಅದಕ್ಕೆ ಯುಗಾದಿ ಹಬ್ಬದಲ್ಲಿ ಗುಂಡಿ ಹತ್ರ ಹೋಗೋದು. ಗುಂಡಿ ಹತ್ರ ಹೋಗಿ ಪೂಜೆ ಮಾಡೋದು. ಹಂಗೆ ಇಲ್ಲಿ ಪೂಜೆ ನಡೀತಾ ಇದೆ. ಇಲ್ಲೆಲ್ಲ ನೀಟಾಗಿ ಹೂವು ಹಾಕಿ ಅರ್ಶಿನ ಕುಂಕುಮ ಹಾಕಿ ಎಲ್ಲ ರೆಡಿ ಮಾಡಿದ್ದೀವಿ.
ಈ ನೆಕ್ಸ್ಟ್ ಪೂಜೆ ಮುಗಿಸ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ಗೈಸ್ ಪೂಜೆ ಮುಗೀತು, ಈಗ ಶಿಸ್ತಾಗಿ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಬ್ಯಾಗ್ ಎತ್ಕೊಂಡು ನಡೀತಾ ಇದ್ದಾರೆ ಎಲ್ಲ ಪೂಜೆ ಮುಗಿಸ್ಕೊಂಡು. ಅಲ್ಲಿ ನಮ್ಮ ಬಾಹುಬಲಿ ಕ್ಯಾನ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಶಿಸ್ತಾಗಿ, ಮಹೇಂದ್ರ ಬಾಹುಬಲಿ. ಪೂಜೆ ಮುಗ್ದದೆ, ಒಳ್ಳೆ ಪೂಜೆ ಮಾಡಿದ್ದೀವಿ. ಯುಗಾದಿ ಹಬ್ಬ ಸ್ಪೆಷಲ್ ಊಟ ಇವಾಗ ಹೋಗಿ ತಿಂದು ಮುಗಿಸೋದು, ಮನೆಗೆ ಹೋಗೋದು. ನಾವು ಮಾಡೋಣ ನೋಡಿ ಯಾವ ರೇಂಜಿಗೆ ಪೂಜೆ ಮುಗಿಸ್ಬಿಟ್ಟು ಹೋಯ್ತಾವ್ರು ಶಿಸ್ತಾಗಿ. ಹಾಂ ಹಾಯ್ ಗೈಸ್, ಈಗ ನಾವಿಲ್ಲಿ ಮಜ್ಜಿ ಗುಂಡಿ ಮೇಲೆ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಾಗಲೇ ಪೂಜೆ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ ನಮ್ಮೂರವರೆಲ್ಲ ಅವ್ರವ್ರ ಗುಂಡಿ ಮೇಲೆ ಪೂಜೆ ಮಾಡ್ತಾಯಿದ್ದಾರೆ. ಇವರೇ ನೋಡಿ ನಮ್ಮ ಅಜ್ಜಿ ಮುತ್ತಮ್ಮ ಅಂತ. ಈಗ ಬನ್ನಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗಿ ಊಟ ಮಾಡೋದು. ಹಾಯ್ ಗೈಸ್, ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ನಮ್ಮ ಬಾಸು ನಮ್ಮ ಜೊತೆ. ಈಗ ವಾಕಿಂಗ್ ಮಾಡ್ಕೊಂಡು ಕ್ರಿಕೆಟ್ ಆಡಕ್ಕೆ ಹೋಗ್ತಾ ಇದ್ದೀವಿ. ಹೌದೌದು ಬಾಸ್, ಯುಗಾದಿ ಹಬ್ಬದ ಸ್ಪೆಷಲ್ ಏನೇನು ಮಾಡಿದ್ರು ಮನೇಲಿ? ಏನೇನು ಮಾಡ್ತಾರೆ ಸರ್, ಹೋಳಿಗೆ ಅಷ್ಟೇ, ಇನ್ನೇನು ಮಾಡ್ತಾರೆ ಅಷ್ಟೇನಾ? ಅಷ್ಟೇ ಅಷ್ಟೇ. ಯಾಕೆ ಬಾಸ್ ಸ್ಪೆಷಲ್ ಅಲ್ಲ? ಪೂಜೆ ಗೀಜೆ ಮಾಡ್ಕೊಂಬಂದು ಏನು ಒಬ್ಬಟ್ಟು ಏನು ಮಾಡಿರ್ಲಿಲ್ಲ ಅದೇ ಸರ್ ಹೋಳಿಗೆ. ಹೋಳಿಗೆ ಬಿಟ್ಟು ಇನ್ನೇನು ತಿಂದ್ರಿ ಬಾಸ್? ಇನ್ನೇನು ಟೊಮೆಟೊ ಬಾತು, ಪುಳಿಯೋಗರೆ ಅಷ್ಟೇ, ವಡೆ ಬೋಂಡ ಅಷ್ಟೇ. ಚೆನ್ನಾಗಿ ಒಳ್ಳೆ ಬ್ಯಾಟಿಂಗ್ ಮಾಡಿದ್ದೀರಾ. ಹೌದೌದು ಬಾಸ್. ಆದ್ರೆ ವೆಜ್ ಇಷ್ಟನಾ ಬಾಸ್ ನಿಮ್ಗೆ? ನಾಳೆ ಹೊಸ್ತಡ್ಕು ಇಷ್ಟನಾ ಬಾಸ್? ಎರಡೂ ಅಲ್ಲ, ಮೇನ್ ಯಾವುದು? ಮೇನ್ ಹೊಸ್ತಡ್ಕು ಏನು ಕಡ್ದು ಬಿಸಾಕ್ಬಿಡ್ತೀರಲ್ವಾ ನಾಳೆ? ಕಾಯ್ತಾ ಸಾಯಂಕಾಲ ಎಲ್ಲ ಕಚ್ಚಿ ಕನ್ಸೋದು. ಬಾಸ್. ಏನ್ ಬಾಸ್ ಇಷ್ಟೊಂದು ಜನ ಅವ್ರಲ್ಲ ಗ್ರೌಂಡ್ ಅಲ್ಲಿ ಇವತ್ತು? ಏನೋ ನೋಡ್ರಿ, ಏನೋ ಆಡ್ತಾ ಇರ್ಬೋದು. ನೋಡೋಣ ಏನ್ ಮಾಡ್ತಾರೆ, ಏನ್ ಮಾಡ್ತಾರೆ ನಮ್ಮ ಹುಡುಗರು ಅಂತ ನೋಡೋದ ಬನ್ನಿ ಬಾಸ್. ಇನ್ನೇನ್ ಬಾಸ್ ಸಮಾಚಾರ? ಯುಗಾದಿ ಹಬ್ಬದ ಪ್ರಯುಕ್ತ ಇಲ್ಲಿ ಏನೇನ್ ಮಾಡಿದ್ರಿ ಬೆಳಗ್ಗೆಯಿಂದ ಬಾಸ್? ಬೆಳಗ್ಗೆಯಿಂದ ಏನಿಲ್ಲ, ಹೋದೆ ತಿಂದೆ ಓದ್ತಾ ಇದ್ದೀನಿ ಇವಾಗ ನಿಮ್ಮ ಜೊತೆ. ಹೌದಾ? ಅಷ್ಟೇ. ಸರಿ ಬನ್ನಿ ಫ್ರೆಂಡ್ಸ್, ಈಗ ಕ್ರಿಕೆಟ್ ಆಡೋಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡೋದ ಯಾವ ಥರ ಏನೇನು ಮಾಡ್ತಾ ಇದ್ದಾರೆ ಅಂತ. ಆದರೂ ಈ ಬಿಸಿಲಲ್ಲಿ ಆಡೋದು ಹೆವಿ ಕಷ್ಟ. ಹೌದೌದು, ಸೆಕೆ ನಾವೇ ಫುಲ್ ಹೆವಿ ಬಿಸಿಲು. ಬನ್ನಿ ನೋಡೋದ ಏನು ಇರ್ತಾ ಅಂತ ನೋಡೋದ ಅಲ್ಲಿ ಮುಂದೆ ಹೋಗಿ. ಅಲ್ಲ ಏನ್ರಿ ಸೋರಿ ಅವರೇ, ಫುಲ್ ವ್ಯವಹಾರ ನಡೆಸ್ತಾ ಇದ್ದೀರಾ ಫೀಲ್ಡಲ್ಲಿ? ಫುಲ್ ವ್ಯವಹಾರ ನಡೆಸ್ತಾ ಇದ್ದೀರಾ? ಸಾರ್ ಸಿಕ್ಕಿದ್ರು ಅಂದ್ಬಿಟ್ಟು ಯಾರೋ ಸರಿಯಾಗಿ ಎರ್ತ್ ಕಳಿಸ್ಬಿಟ್ಟಿದ್ದೀರಲ್ಲ ಸರ್. ಹಿಂಗೆ ಹೇಳ ಸರ್, ಅದೇನೋ ಅಂತಾರಲ್ಲ, ಯಾರೋ ಒಳ್ಳೆ ಟೀಮ್ ಸಿಕ್ಕಿ ಟೀಮ್ ಅಂದ್ಬಿಟ್ಟು ಎಷ್ಟು ಮ್ಯಾಚ್ ಹೊಡೆದ್ರಿ? ಫೈಟ್ ಹೆಂಗ್ ಕೊಟ್ರು ನೋಡ್ದ? ಎಷ್ಟು ಫಸ್ಟ್ ಮ್ಯಾಚ್ ಹೊಡೆದ್ರಿ? ಫಸ್ಟ್ ಮ್ಯಾಚು ನಾವು ಬರೋದ್ಕಿಂತ ಮುಂಚೆ ಫಸ್ಟ್ ಮ್ಯಾಚು 45 ರನ್ ಹೊಡ್ಸ್ಕೊಂಡವ್ರಿ. ಆಮೇಲೆ ನಾವು ಬಂದು 20 ಮೇಲೆ ದಾಟ್ಲೇ ಇಲ್ಲ ಅವರು. ಎಷ್ಟು ಮ್ಯಾಚ್ ಆಡ್ರಿ ಟೋಟಲ್ ಮೇವು? ಟೋಟಲ್ 3 ಮ್ಯಾಚು, 3 ಹೊಡೆದಿದ್ವಿ. 1 ಮ್ಯಾಚ್ ನಿನ್ ತಮ್ಮ ಗೆಲ್ಸ್ಕೊಟ್ಟ, 1 ಮ್ಯಾಚ್ ನಾನು ಗೆಲ್ಸ್ಕೊಟ್ಟೆ. ಲಾಸ್ಟ್ ಮ್ಯಾಚ್ ತಿರ್ಗಾ ನಾವು ಬೌಲಿಂಗ್ ಅಲ್ಲಿ ಗೆಲ್ಸ್ಕೊಟ್ಟಿದ್ವಿ. ಏನ್ ಬಿಡ್ರಿ ಸರ್, ನಿಮ್ ನಮ್ಮ ಕ್ಯಾಪ್ಟನ್ ಹುದ್ದೆ ತೆಗ್ದಾಕ್ರಿ, ಬೇಸ್ಟ್ ರೀ. ಏನು ಇಲ್ಲ, ಸುಮ್ ಬಿಲ್ಡಪ್ ಅಷ್ಟೇ. ಬರೀ ನಾನು ಹೇಳಿದೀನಿ ಮೊನ್ನೆ, BP ಚೆಕ್ ಮಾಡಿಸ್ರಿ ಅಂತ. ಏನ್ ಬರೀ ಬಿಲ್ಡಪ್, ಪರ್ಫಾರ್ಮೆನ್ಸ್ ಏನು ಇಲ್ಲ ರೀ. ಏನಿಲ್ಲ, ಇವ್ನು ನೋಡು ಸುಮ್ಕರಲ್ಲಿ ಹುಡುಗಿರ್ ಹಾಳು ಮಾಡಿದ್ವಿ ಆಗಿಲ್ಲ ಅಂತ ಅನ್ಬಿಟ್ಟು ಇಲ್ಲಿ ಬೇರೆ ಹಾಳು ಮಾಡಕ್ತಾರೆ. ಹಾಕೊಂಡ್ ಸನ್ಸ್ಕ್ರೀನ್. ಸರ್ ಮುಂಬೈ ಹೋಗಿದ್ರಲ್ಲ, ಎಲ್ಲಿ ಮುಂಬೈ? ಸುಮ್ಮನೆ ಅಲಿಯಕ್ಕೆ ಸಂಡೇ ಬಜಾರ್ಗೆ ಹೋಗವ್ನಿ. ಯಾರ್ಯಾರು ಹೋಗಿದ್ರಿ ಸರ್? ನಾನು ನನ್ನ ಫ್ರೆಂಡ್ ಇಬ್ರೇ. ಫ್ರೆಂಡ್ ಯಾರು ಸರ್? ಫ್ರೆಂಡು ಹುಡುಗ ಸಂಡೇ ಬಜಾರ್ಗೆ ಹೋಗೋನಂತೆ. ಏರ್ ಬಡ್ಸ್ ಜಾಸ್ತಿ ಅಣ್ಣ ಅಂತಂದ. ಯಾಕೋ ಮುಂಬೈಗೆ ಹೋಗಿದ್ದೆ ಅಂದ್ರೆ ಸಂಡೇ ಬಜಾರ್ ಅಲ್ಲಿ ಏರ್ ಬಡ್ಸ್ ಎಲ್ಲ ಕಮ್ಮಿ ರೇಟ್ ಸಿಗ್ತದಣ್ಣ, ಅದಕ್ಕೆ ಹೋಗಿದ್ದೆ. ಎಷ್ಟು ದಿನ ಹೋಗಿದ್ರಿ? ಒಂದು ವಾರ ಸರ್. ಒಂದು ವಾರ. ಅವ್ರಪ್ಪ ಕಷ್ಟ ಬಿದ್ದು ಮ್ಯಾಕ್ಡೋಲ್ ಅಲ್ಲಿ ನೈಟ್ ಆಗ್ಲೂ ನಿದ್ದೆ ಇಲ್ಲ ದುಡಿತಾನೆ. ಇದೇನಿದು ಚಂಗ್ಲು? ಮುಂಬೈ ಆಮೇಲೆ ದುಬೈ. ಇವಾಗ ನೆಕ್ಸ್ಟ್ ದುಬೈ ಹಣ ವೀಸಾ ಬೇಕಂತ ಕೇಳ್ತಿದ್ದ. ಹೌದಾ? ಅವ್ನು ಕೇಳಿಲ್ಲ ಅಂತ ಹೇಳ್ಬಿಡಿ ಸರ್, ನೋಡೋಣ. ಹೌದೇನಾ? ವೀಸಾ ಅಂತ ಪಾಸ್ಪೋರ್ಟ್ ಮಾಡಿಸ್ಕೊ ಮೊದ್ಲು. ಪಾಸ್ಪೋರ್ಟ್ ಮಾಡು, ಆಮೇಲೆ ನೀನ್ ಕಂಟ್ರಿಗೆ ಹೋಗ್ಬೇಕು ಅಂದ್ರೆ ಆ ಕಂಟ್ರಿ ವೀಸಾ ಅಪ್ಲೈ ಮಾಡ್ಬೇಕು ನೀನು. ಇಂಡಿಯಾಗೆ ವೀಸಾ ಬೇಡ, ಪಾಸ್ಪೋರ್ಟ್ ಬೇಡ ಸರ್. ನಮಗ್ ಬಿಡಿ. ಸಂಜಯ್ ವ್ಲಾಗ್ಸ್ ಅವರೇ ಹೇಳಿ ಸರ್. ಹಬ್ಬದೇನು ಸ್ಪೆಷಲ್? ಏನು ಇಲ್ಲ ಸರ್, ಒಬ್ಬಟ್ಟು, ಇಡ್ಲಿ, ಬೋಂಡ. ದೇವರಾಣೆ ಸೆಕೆ ಆಯ್ತಿಲ್ವಾ? ಇಲ್ಲ ಸರ್, ಸೆಕೆ ಆಯ್ತಿಲ್ವಾ? ಇಲ್ಲ.
ಶಿಸ್ತಾಗಿ ಇಲ್ಲೇ ಇವ್ರಿಗೆ ನಮ್ಮ ಸರ್ಗೆ ಹ್ಯಾಪಿ ಯುಗಾದಿ ಹೇಳ್ಬಿಡಿ ಸರ್. ಯಾರಿಗೆ ಸರ್? ಯೂಟ್ಯೂಬ್ ಬ್ಲಾಗ್ ಇಂದ ಹ್ಯಾಪಿ ಯುಗಾದಿ ಬ್ರೋ. ಹ್ಯಾಪಿ ಯುಗಾದಿ ಬ್ರೋ, ಹ್ಯಾಪಿ ಯುಗಾದಿ. ಸೂರ್ಯ ಅವ್ರೆ ಏನ್ರಿ ಫುಲ್ ಪರ್ಫಾರ್ಮೆನ್ಸ್ ಇವತ್ತು? ಹೇಳಿ ಸರ್, ಹೇಳಿ ಹೇಳಿ ಏನ್ ಹೇಳಿ ಸರ್? ಏನೋ ನಮ್ ಸೂರ್ಯ ಅವ್ರು ಏನೋ ಸೀಕ್ರೆಟ್ ಮೇಂಟೈನ್ ಮಾಡ್ತಾವ್ರೆ. ಅದಕ್ಕೆ ಆಯ್ತು ಸಂಜಯ್ ಲೋಕೇಶ್ ವೆಬ್ಸೈಟ್ ಆಗಿ ಬೆಲ್ ಬಟನ್ ಅನ್ನು ಸ್ಟ್ರಾಂಗ್ ಆಗಿ ಏನ್ರಿ ಸೂರ್ಯ ಅವ್ರೆ? ನಾನೇನ್ ಮಾಡ್ದಪ್ಪ? ಏ ಬನ್ನಿ ಬಾಸ್, ಹೆಂಗ ಒಂದ್ ಹೋಗದ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಜೋರಾಗಿ ಹೊಡಿರಿ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಬಾಟಮ್ ಅಲ್ಲ, ಬೆಲ್ ಬಟನ್, ಬೆಲ್ ಬಟನ್, ಬೆಲ್ ಬಟನ್. ಅವೆಲ್ಲ ಬಟನ್ ಅಮ್ಕಿ ಅದೇ ಬರ್ತದೆ. ಏನು ನಮಗೆಲ್ಲ ಗೊತ್ತಾಗೋದು. ಬೆಲ್ ಬಟನ್ ಅಮ್ಕಿ ಅಲ್ಲ, ನೀನ್ ನಗರದಲ್ಲಿ ಸರ್ ಸೂರ್ಯ ಯುಗಾದಿ ಸ್ಪೆಷಲ್ ಏನ್ ಸರ್? ಒಬ್ಬಟ್ಟು ಕಾಳ್ಗೊಚ್ಚಿ ತಿಂದೆ, ಬಂದಿಲ್ ಬೈಸ್ಕೊಂಡೆ ಅಷ್ಟೇ. ಬೆಳಗ್ಗೆ ಕೈ ಕುಂದ್ರೆ ಕ್ಯಾಚ್ ಬಿಟ್ಟವನು ಇವನೊಬ್ಬ ಪ್ಲೇಯರ್, ಅವ್ನಿಗೆ ಸೂರಿ 77 ಅಂತಿ. ನಾನಿನ್ನ ಮೈಗೆ ಎಣ್ಣೆ ಹಚ್ಕೊಂಡು ನಿಂತಿದ್ದೀನಿ, ಆಗ್ಲೇ ಪೂಜೆ ಮಾಡಕ್ ಬರಕ್ ಹೋಯ್ತಾ ಇದ್ರು ಅವರು. ನೋಡ್ದ ನಾವು ನೋಡ್ತೀವಿ ಸರ್. ನೋಡಲ್ಲಿ ಅಲ್ಲಿ ಅಲ್ಲಿ ಎಲ್ಲಿ ನೋಡ್ರಿ, ಅನೀಸಾ ನೋಡ್ರಿ ಯಾವ ರೇಂಜಿಗೆ ಬರ್ತಾನೆ, ಟ್ರಿಪ್ಸ್ ಹಾಕೊಂಡಿಲ್ಲಿ. ಇಲ್ಲಿ ನೋಡಿ ಸರ್, ಇಲ್ಲಿ ಏನ್ ಸರ್ ಇದು ಈ ರೇಂಜ್ಗೆ? ಸರ್ ಯುಗಾದಿ ಹಬ್ಬದ ಶುಭಾಶಯಗಳು ಸರ್. ಯುಗಾದಿ ಹಬ್ಬದ ಏನ್ ಸ್ಪೆಷಲ್ ಇವನಿಗೆ? ಹಬ್ಬದ ಏನ್ ಸ್ಪೆಷಲ್ ಇವನಿಗೆ? ಮಾಡ್ಕೊಂಡೆ. ಯುಗಾದಿ ಹಬ್ಬದ ಸ್ಪೆಷಲ್ ಏನ್ ಸರ್ ಇದು? ಹ್ಯಾಪಿ ಯುಗಾದಿ. ಏನ್ ಸರ್ ಯುಗಾದಿ ಸ್ಪೆಷಲ್? ಒಬ್ಬಟ್ಟು. ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ನಿಜವಾಗ ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಹೌದಾ? ಸರಿ ಬನ್ನಿ, ದೇವಸ್ಥಾನ ಸರ್ ಸಿಗೋದು. ಈ ನನ್ನ ಮಗ ಇದೆ ನೋಡಿ, ದೊಡ್ಡ ಹೊಲಸ್ತಾನ ಮಗ. ಮಾತಾಡ್ರಿ ಸರಿ, ಯಾಕ್ರಿ ಗೋಲು ಒಂದ್ ವಾರ ಬೇರೆ ಆಗೋಯ್ತದ ಆಮೇಲೆ. ಎಂಕಟ್ಟೆ ಕಟ್ಕೊಳ್ಳೋ. ನಾವು ಸ್ಕೂಲ್ಗೆ ಹೋಗ್ಬೇಕಾರೆ ಏನ್ರಿ ಗೋಲು? ಯಾರಿಗೆ ಈ ರೇಂಜ್ ಬೈತಾ ಇದ್ದೀರಾ? ನಿಮ್ ಕಪ್ಪು ಟ್ಯಾಂಕಿ ಗೊತ್ತಾ ಸರ್? ಕಪ್ಪು ಟ್ಯಾಂಕಿ ಇತ್ತು ಒಂದು ಎಲ್ಲಿ ಸರ್? ಮನೆ ಪಕ್ಕದಲ್ಲಿ. ಹೇಳಿ ಸರ್, ಹೇಳಿ. ಅವನ್ ಬಿಡ್ಲಿ ಸರ್. ಏನ್ ಸರ್ ಯುಗಾದಿ ಹಬ್ಬ ಸ್ಪೆಷಲ್ ಏನೇನ್ ಮಾಡ್ರಿ ಬೆಳಗ್ಗೆಯಿಂದ ನೀವು? ಮಾಡ್ಬಿಟ್ಟು ಕ್ರಿಕೆಟ್ ಆಡಕ್ ಬಂದಪ್ಪ, ಇನ್ನೇನ್ ಬರೋಣ ಅಷ್ಟೇ. ಸ್ಪೆಷಲ್ ಏನು ತಿನ್ಲಿಲ್ವಾ? ನೀವ್ ಹೇಳ್ಬೇಕಪ್ಪ, ಹಬ್ಬ ನಿಮ್ದು. ಬನ್ನಿ ಸರ್, ತಿಂತಿರೋ ಒಬ್ಬಟ್ಟು. ಇವಾಗ ಕೇಳೋದು ಅದು ಬ್ಲಾಗ್ ಅಲ್ಲಿ ಕೇಳ್ತಿರೋದು. ಫೋನ್ ಹಾಕ್ಬಿಟ್ಟು ಬಾರೋ ಒಬ್ಬಟ್ಟು ತಿನ್ನೋ ಅಂತ ಹೇಳಿಲ್ಲ. ಎಲ್ಲ ಆಗ್ಲೇ ಆಡಕ್ ಬಂದಿದ್ದೀರಲ್ಲ, ನಾವು ತಿಂದಿದ್ದೆ 12:30. ಅದಕ್ಕೂ ಒಂದ್ ಮಾತು ಕೇಳಬೇಕು. ಫ್ಯಾಮಿಲಿ ಮೆಂಬರ್ಸ್ ನೆಲ್ಲ ಕರೆಯಲ್ಲ ಮನೆಗೆ, ತಾವೇ ಬರಬೇಕು. ಏನ್ ನಾವೇನ್ ಫ್ಯಾಮಿಲಿ ಕರೆಕ್ಟ್ ಆಗಿ ಹೇಳಿದ್ರಿ ಬಾಸ್. ನಾವು ಫ್ಯಾಮಿಲಿ ಅನ್ಕೋತೀವಿ, ಅವರು ನಮ್ಮ ವರ್ಗ ಅವ್ರು ಅನ್ಕೋತಾರೆ. ಏನು ನಾನು ಹೇಳಿದ್ದು ಇಲ್ಲಿ ಆಂಟಿ ಲವರ್ ಇದು, ಯಾವ್ದಿದ್ರು ಆಂಟಿ ಲವರ್. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹಂಗೆ ಅವೆಲ್ಲ ಬಾಯಿ ಬಿಟ್ರೆ ಮನೆಯವರೆಲ್ಲ ನೋಡ್ತಾ ಇದ್ರೆ ಏನ್ ಸರ್ ಬಾಯಿ ಬಿಟ್ರೆ ಹಿಂಗ್ ಮಾತಾಡ್ತಾನಲ್ಲ ಸರ್ ಅವನು. ಹೇಳವ್ರೆ ಆಂಟಿ ಲವರ್ ಅನ್ನು ಫಸ್ಟ್. ಈ
ಯಾಕೆ ಹೋಯ್ತಲ್ಲ ಅಲ್ಲೇ ಆಂಟಿ ಜೊತೆ ನೀನ್ ಆಂಟಿ ಲವರ್ ಆಗಿದ್ಯಾ? ಬಾಸ್ ಏನ್ ಬಾಸ್ ಸಮಾಚಾರ? ಗುರು ಹೆಂಗ್ರು ಯುಗಾದಿ ಹಬ್ಬ ಫುಲ್ ಜೋರ ಗುರು? ಹೇಳಿ ಸರ್. ನಮ್ ಬಾಸ್ ಏನ್ ನಡೆದ್ರೆ ಕಂಟೆಂಟು, ಮಾತಾಡಿದ್ರೆ ಕಂಟೆಂಟು. ಹಾ ಮಾಡಿದ್ರು. ಕಾಲ್ಗೋ ಜೇಟೆ ಹೊಡೆದಿರೋದು 6 ಹೆಂಗ್ ಕುತ್ಕೊಂಡಿದ ತಕ್ಷಣ ಪಡ್ರು ಅಂತ ಬರ್ತದ ನೋಡು. ನಂಗೆ ಹೊಡೆದಿದ್ದು ಏನ್ರಿ ಮಾತಾಡ್ತಾರೆ ನಮ್ ಜನಗಳು. ಅದೇನೋ ಅಂತಾರಂತೆ ಏಲಕ್ ಬಿಡ್ಸೋದು ಮನೆ ಬಿಡ್ಸೋದು ಏಲಕ್ ಕೂತವ್ನು ಅವನು ಮಲೆ ಬಿಡ್ಸ್ತಾನೆ ನೀನು ಏನ್ರಿ ಮಾತದು? ಏನ್ರಿ ಮಾತದು? ಆತರ ಹೇಳ್ತೀವಂದ್ರೆ ಯಾಕ್ರಿ? ಒಂದ್ ಸೂರಿ ನೋಡೋಣ ಅಲ್ಲಿ. ಯುಗಾದಿ ಹಬ್ಬದ ಪ್ರಯುಕ್ತ ಒಳ್ಳೆ ಮಾತಾಡ್ರಿ, ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡ್ರಿ. ಸಂಕ್ರಾಂತಿನ ಯುಗಾದಿ ಕಡೆ ಗುಳ್ಳು. ಅದು ಎಳ್ಳು ಬೆಲ್ಲ, ಇದು ಬೇವು ಬೆಲ್ಲ. ಬೇವು ಬೆಲ್ಲ ಇದು. ಬೆಳಗ್ಗೆನೆ ಗೊತ್ತಿಲ್ಲ ಸರ್ ಬ್ರೋ ಒಲಿ ಬಿಡೋ ಎಲ್ಲ ಹೇಳ್ಬಾರ್ದು ಯೂಟ್ಯೂಬ್ ಅಲ್ಲಿ ಕಲೆ ಕೈ ತಿಂದ ಕೇಳು ಸಂಕ್ರಾಂತಿ ಬಸ್ ಯಾಕೆ ಬಾಸ್ ಸಂಕ್ರಾಂತಿಗೆ ಯುಗಾದಿ ಹಬ್ಬಕ್ಕೆ ಮರ್ತಾಗ್ಬಿಟ್ರಾ? ಕನ್ಫ್ಯೂಸ್ ಆಗ್ಬಿಟ್ರಾ? ಅದೆಲ್ಲ ಆಗುತ್ತೆ, ಇರ್ಲಿ ಅದೆಲ್ಲ ಆಗೋದೆ. ಕನ್ಫ್ಯೂಸ್ ಆಯ್ತೀನಿ ಅಂತ ಬೇರೆ ಕಡೆ ಎಲ್ಲ ಹೋಗ್ತೀರಾ ಸರ್? ಮನೆಗೆ ತಾನೇ ಏನ್ ಸರ್ ಏನೋ ಮಾತಾಡ್ತಾ ಇದ್ದೀರಾ ನಮ್ಮ ಬಾಸ್ ಬಗ್ಗೆ? ಏನು ಮಾತಾಡ್ತೀನಿ ಡಿಸ್ಕಷನ್ ಹಂಗೆ ಸಿನಿಮಾಟಿಕ್ ಸರಿಯಾಗಿ ಮಾಡ್ಕೊಳ್ರಿ ವಿಡಿಯೋನ. ಆ ಕಂದನಂತೆ ನೀದಾನಿಯಾದೆ ಹೆಂಗೋಯ್ತ ನೋಡ್ರು. ಏನು ನೋಡೋಣ, 2 kg ಮಾಂಸ ಹಿಂದೆ ಅಲ್ಲಿ ನೋಡ್ರಿ. ಮುಂದೆ ಹೆಂಗೋಯ್ತಾ ಅದೇ ಗಂಡ್ಸತ್ ಇದ್ರು ಹೋಗಲ್ವಾ, ಹಂಗೋ ತಲೆ ಮೇಲೆ ಟೋಪಿ ಹಾಕೊಂಡು ಹೋಯ್ತಾವನಲ್ಲಿ ಮುಂದೆ. ಹಾಂ ಏನು ಟೆನ್ಷನ್ ಯತೀಶ್? ಹೋಗೋ ಪಾಪ ಟೆನ್ಷನ್ ನೋಡ್ದು ಏನೋ ಇದು ಬಿದ್ದೋಯ್ತು, ಟವರ್ ಬಿದ್ದೋಯ್ತು. ಇವ್ರು ಸೂರಿ 777 ಅವರು ನೋಡ್ರಿ ಎಂಥ ಕ್ಯಾಪ್ರು ನನ್ನ ಮಕ್ಳು ಇವರು. ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋದಂದ್ರೆ ಇಂಥ ನನ್ನ ಮಕ್ಳೇ ಸಿಗಬೇಕು. ಸುಮ್ಮನೆ ಬಿಟ್ಟಿ ಶೋಕಿಗಳು. ಜೀವನ್ ಅಂತ ಇವ್ರ ಹೆಸರು. ಲೇಡಿ ಪೈಲಟ್ನ ನೋಡಿ ಜೀವನ್ ಫಿದಾ ಆಗವನೆ. ಲೇಡಿ ಡ್ರೈವರ್ಗೆ ಪೈಲಟ್ ಅಂತ ಅವನೇ. ಏನು ಹೇಳೋಣ ಇಂಥ ನನ್ನ ಮಕ್ಕಳನ್ನ ನೋಡಿ. ಟ್ರೈನರ್ಸ್ಗೆ ಏನಂತಾರೆ ಯತೀಶ್? ಟ್ರೈನರ್ಸ್ಗೆ ಏನಂತಾರೆ? ಪೈಲಟ್ ಅಂತಾರೆ. ಎಲ್ಲಿ ಸಿದ್ಧಗಂಗಾ ಮಠದಲ್ಲಿ ಇದೇನು ಹೇಳ್ಕೊಡ್ತಾ ಇರೋದು ಅಷ್ಟೇ.